ನಮಸ್ಕಾರ. ಮುಖ್ಯ ಪ್ರಾಣ ಬಂದ ಮನೆಗೆ ಈ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಆತ್ಮೀಯರೇ, ಮೊಟ್ಟ ಮೊದಲು ತಮ್ಮೆಲ್ಲರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಈ ಮಕರ ಸಂಕ್ರಮಣ ತಮ್ಮ ಜೀವನದಲ್ಲಿ ಅಭ್ಯುದಯವನ್ನು ತಂದುಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾವು ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಇವತ್ತು ನಾವು ನಮ್ಮ ಸಂಚಿಕೆಗೆ ಆರಿಸಿಕೊಂಡದ್ದು ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಗುಂದೇನಹಳ್ಳಿ ಅನ್ನೋ ಗ್ರಾಮದಲ್ಲಿ ನೆಲೆ ನಿಂತಹ ಅಭಯಹಸ್ತ ಆಂಜನೇಯ ಸ್ವಾಮಿಯವರ ಪುಟ್ಟ ಚರಿತ್ರೆಯನ್ನು. ಈ ಅಭಯಹಸ್ತ ಆಂಜನೇಯ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿದವರು ವ್ಯಾಸರಾಜರು. ಅಂದರೆ ಸುಮಾರು 800 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು. ಅದರ ಎಲ್ಲ ಕುರುಹುಗಳು ನಮಗೆ ಸಿಗ್ತಾವೆ. ಬಾಲಕ ಗಂಟೆ, ಶಿಖೆ, ಶಂಖಚಕ್ರ, ಕೈಯಲ್ಲಿ ಸೌಗಂಧಿಕ ಪುಷ್ಪ, ಹೀಗೆ ಭಾಳ ಸುಂದರವಾದಂಥ ಒಂದು ಮೂರ್ತಿ ಅಲ್ಲಿ ಸುಮಾರು 800 ವರ್ಷಗಳಿಂದ ನೆಲೆ ನಿಂತಿದ್ದಾರೆ. ಇವರು ಇನ್ನೊಂದು ವಿಶೇಷತೆ ಏನು ಅಂತಂದರೆ, ಶನಿವಾರ ಬಹಳ ವಿಶೇಷ ಪೂಜೆ. ನಿತ್ಯ ಇಲ್ಲಿ ಪೂಜೆ ಮಾಡಬೇಕಾದ್ರೆ ಕನಕಾಂಬರ ಹೂವನ್ನೇ ಬಳಸ್ತಾರಂತೆ. ಅದಕ್ಕೆ ಬಹಳ ಮುಖ್ಯ ಕಾರಣ ಅಂದರೆ ಇಲ್ಲಿನ ರೈತರು ಬೆಳೆಯುವುದು ಕನಕಾಂಬರ ಹೂವನ್ನು. ಹೀಗಾಗಿ ತಪ್ಪದೆ ಸ್ವಾಮಿಗೆ ಕನಕಾಂಬರ ಹೂವಿನ ಒಂದು ಪೂಜೆಯನ್ನು ಇಲ್ಲಿ ಮಾಡುತ್ತಾರೆ. ಹಾಗೆಯೇ ಇಲ್ಲಿ ಪಾರಿಜಾತ ಹೂವನ್ನು ಕೂಡ ಸಮರ್ಪಣೆ ಮಾಡುತ್ತಾರೆ. ಆಮೇಲೆ ಇನ್ನೊಂದೇನು ವಿಶೇಷ ಅಂತಂದರೆ, ಇಲ್ಲಿನ ಹನುಮಂತ ದೇವರಿಗೆ ವೈಶಾಖ ಮಾಸದಲ್ಲಿ ಒಂದು ಜಾತ್ರೆ ಆಗ್ತದೆ. ಈ ಜಾತ್ರೆ ಅಂದರೆ 5 ದಿವಸ ನಡೆಯುವಂಥ ಜಾತ್ರೆ. ಅಲ್ಲಿ ಕಲ್ಯಾಣೋತ್ಸವ, ವಸಂತೋತ್ಸವ, ರಥೋತ್ಸವ, ಹೀಗೆ ಎಲ್ಲ ಥರದ ಉತ್ಸವಗಳನ್ನು ಅಲ್ಲಿ ಮಾಡ್ತಾರೆ. ಮತ್ತೊಂದು ವಿಶೇಷ ಅಂತಂದರೆ, ಅಲ್ಲಿನ ಎಲ್ಲ ಧರ್ಮದ ಜನ ಒಂದೇ ಭಕ್ತಿ ಭಾವದಿಂದ ಈ ಒಂದು ಉತ್ಸವದಲ್ಲಿ ಪಾಲ್ಗೊಂಡು ಬಹಳ ಅದ್ಧೂರಿಯಾಗಿ ಈ ಒಂದು ಸೇವೆಯನ್ನು ಮಾಡ್ತಾರೆ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಹೇಳಿದ್ದು ಅಂದರೆ, ಈ ಹನುಮಂತ ದೇವರಿಗೆ ಸುಮಾರು 3-4 ತಿಂಗಳಿಗೊಮ್ಮೆ ಎಳ್ಳೆಣ್ಣೆಯನ್ನು ಲೇಪಿಸ್ತಾರಂತೆ. ಮತ್ತು ಇಡೀ ಮೂರ್ತಿಗೆ ಸಿಂಧೂರ ಅಂದರೆ ಕೇಸರಿ ಒಂದು ಬಣ್ಣವನ್ನು ಲೇಪಿಸ್ತಾರೆ, ಕುಂಕುಮ ಅಂತ ಹೇಳ್ಬೋದು. ಹನುಮಂತ ದೇವರಿಗೆ ಕೇಸರಿ ನಂದನ ಅಂತ ಕರೆಯೋದನ್ನು ನಾವು ನೋಡ್ತೀವಿ. ಕೇಸರಿ ಸುತ ಅಂತೂ ಕರೀತಾರೆ. ಆಮೇಲೆ ಅಷ್ಟೇ ಅಲ್ಲ, ಆ ಕೇಸರಿ ಬಣ್ಣ ಅದರಲ್ಲಿ ಬಾಲಕ್ಕೆ ಹಚ್ಚಿದ ಬಣ್ಣವನ್ನು ಭಕ್ತರಿಗೆ ನೀಡ್ತಾರಂತೆ. ಆ ಭಕ್ತರು ಅದನ್ನು ಬಹಳ ಭಕ್ತಿಯಿಂದ ತಾವು ಹಚ್ಕೋತಾರೆ. ಇದಕ್ಕೆ ಅವರು ಬೆವರ ಕೊಡಿ, ಚಂದ್ರ ಕೊಡಿ ಅಂತ ಕೇಳೋ ಪದ್ಧತಿ ಅಂತ ಆ ಒಂದು ಭಾಗದಲ್ಲಿ. ಹೀಗೆ ಆ ಕೇಸರಿ ಬಣ್ಣವನ್ನು ಭಕ್ತರು ಬಹಳ ಭಕ್ತಿಯಿಂದ ಉಪಯೋಗ ಮಾಡ್ತಾರೆ. ಆಮೇಲೆ ಇನ್ನೊಂದು ವಿಶೇಷ ಅಂತಂದರೆ, ಯಾವುದೇ ಒಂದು ಕಾರ್ಯಕ್ರಮ ತಮ್ಮ ಮನೆಯಲ್ಲಿ ಆಗಬೇಕಾಗಿದ್ದರೆ, ಯಾವುದೇ ಒಂದು ಅವರ ಮನಸ್ಸಿನಲ್ಲಿ ಏನಾದರೂ ಒಂದು ಆಸೆ ಇದ್ದರೆ ಅದನ್ನು ಹೂ ಪ್ರಸಾದದ ಮೂಲಕ ಹನುಮಂತ ದೇವರ ಅಪ್ಪಣೆಯನ್ನು ಪಡೀತಾರೆ ಅಥವಾ ಅವರಿಂದ ಒಂದು ಸಮಾಧಾನವನ್ನು ಪಡೀತಾರೆ ಅಂತ ಹೇಳ್ತಾರೆ. ಈ ಹೂ ಪ್ರಸಾದ ನೀಡಲಿಕ್ಕೆ ಈ ಹನುಮಂತ ದೇವರು ಬಹಳ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಹೀಗೆ ಸುಮಾರು 800 ವರ್ಷಗಳಿಂದ ಅಲ್ಲಿ ನೆಲೆ ನಿಂತಹ ಈ ಹನುಮಂತ ದೇವರ ಇನ್ನೂ ಒಂದು ಬಹಳ ವಿಶೇಷ ಏನಂತಂದರೆ, ಸುಮಾರು 5-6 ಕಿಲೋಮೀಟರ್ ಅಂತರ, ಅಂದರೆ ಈ ದೇವಸ್ಥಾನದಿಂದ 5-6 ಕಿಲೋಮೀಟರ್ ಅಂತರಲ್ಲಿ ಇಮ್ಮಡಗಾನಹಳ್ಳಿ ಅಂತ ಒಂದು ಗ್ರಾಮ. ಅಲ್ಲಿ ವ್ಯಾಸರಾಜರೇ ಪ್ರತಿಷ್ಠಾಪನೆ ಮಾಡಿದ ಇಂತಹದೇ ಇನ್ನೊಂದು ಮೂರ್ತಿ ಅದು. ಇದು ಒಂದು ಬಹಳ ವಿಶೇಷ. ಹಿಂಗೆ ನಮ್ಗೆ ವ್ಯಾಸರಾಜರ ಪ್ರತಿಷ್ಠಾಪನೆ ಮಾಡಿದ ಸಾಕಷ್ಟು ಮೂರ್ತಿಗಳು ಈ ಸಂಚಿಕೆ ಒಳಗೆ ಇವತ್ತು ನಾವು ಈ ಗುಂದೇನಹಳ್ಳಿ ಹನುಮಂತ ದೇವರ ಪರಿಚಯವನ್ನು ಮಾಡಿಕೊಂಡ್ವಿ. ತಮ್ಮೆಲ್ಲರಿಗೂ ಇನ್ನೊಂದು ಸಲ ಮಕರ ಸಂಕ್ರಮಣದ ಶುಭಕಾಮನೆಗಳನ್ನು ಹೇಳ್ತಾ, ಈ ಆಂಜನೇಯ ಸ್ವಾಮಿ ನಿಮ್ಮೆಲ್ಲರಿಗೆ ಅನುಗ್ರಹ ಮಾಡಲಿ, ಆಶೀರ್ವಾದ ಮಾಡಲಿ ಅಂತ ಹೇಳಿ ನನ್ನ ಇವತ್ತಿನ ಸಂಚಿಕೆಗೆ ಮುಕ್ತಾಯ ಹೇಳ್ತೀನಿ. ನಮಸ್ಕಾರ. ಜೈ ಶ್ರೀರಾಮ್, ಜೈ ಬಜರಂಗಬಲಿ.